ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬಸವನಕಲ್ಲು ಅರಣ್ಯ ಪ್ರದೇಶದಲ್ಲಿ ಸಸಿ ನೆಡುವ ಬೃಹತ್ ಕಾರ್ಯಕ್ರಮ ಸಹಸ್ರ ಸಸಿ ಅಭಿಯಾನ 4 ಮತ್ತು ಕಾನೂನು ವನ ನಾಮಕರಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು। ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಇಎಸ್ ಇಂದಿರೇಶ್, ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ, ಕರ್ನಾಟಕದ ಉಪಲೋಕಾಯುಕ್ತರಾದ ಕೆಎನ್ ಪಣೀಂದ್ರ, ಬಿ ವೀರಪ್ಪ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಅಧ್ಯಕ್ಷ ಟಿಜೆ ಶಿವಶಂಕರೇಗೌಡ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕರು ಉಪಸ್ಥಿತರಿದ್ದರು। ಸುಮಾರು 50 ಹೆಕ್ಟೇರ್ ಪ್ರದೇಶದಲ್ಲಿ 15,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ತರ ಸಂಕಲ್ಪ ತೊಡಲಾಯಿತು। ಗಿಡಕ್ಕೆ ನೀರೆರೆಯುವ ಮೂಲಕ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು। ಬಳಿಕ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್, ಪರಿಸರ ನಮಗೆ ತಾಯಿ ಇದ್ದಂತೆ, ಪ್ರಕೃತಿ ನಮಗೆ ಕೊಟ್ಟಿರುವ ಅಮೂಲ್ಯ ಕೊಡುಗೆಯನ್ನು ನಾವು ಉಳಿಸಿಕೊಳ್ಳಬೇಕು। ದೇಶ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಆಹಾರದ ಕೊರತೆಯುಂಟಾದರೆ ಅಭಿವೃದ್ಧಿ ಅಸಾಧ್ಯ। ಆದ್ದರಿಂದ ರೈತ ಮತ್ತು ಪರಿಸರ ಎರಡನ್ನೂ ಗೌರವಿಸಬೇಕು ಎಂದರು। insofar as the industrialization as well as the protecting the environment is concerned. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ, ವನ ಮಹೋತ್ಸವ ಕೇವಲ ಒಂದು ದಿನ ಆಚರಣೆಗೆ ಸೀಮಿತವಾಗಬಾರದು, ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು। ಮಳೆ ಬರ್ತಾ ಇಲ್ಲ, ಈ ಪರಿಸರದಿಂದ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಈ ವನ ಮಹೋತ್ಸವ ಎಷ್ಟು ಅಗತ್ಯ ಇದೆ ಅಂತ ಹೇಳಿ ಈಗ ನಮಗೆ ಗೊತ್ತಾಗ್ತಾ ಇದೆ। ಉಪಲೋಕಾಯುಕ್ತ ಬಿ ವೀರಪ್ಪ, ಸ್ವಾತಂತ್ರ್ಯ ಹೋರಾಟದಲ್ಲಿ ವಕೀಲರು ಮತ್ತು ಯುವ ಜನರ ಪಾತ್ರವನ್ನು ಸ್ಮರಿಸುತ್ತಾ, ನಾವು ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ, ಮಕ್ಕಳಲ್ಲಿ ದೇಶಭಕ್ತಿಯ ಜೊತೆಗೆ ಪ್ರಕೃತಿ ಪ್ರೇಮವನ್ನು ಬೆಳೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು। ಆದರೆ ಇವತ್ತು ಈ ಸಮಾಜದಲ್ಲಿ 200% ಆನೆಸ್ಟ್ ಬದುಕ್ತಾ ಇದೀವಿ ಅಂತ ಹೇಳಕ್ಕೆ ಗರ್ವದಿಂದ ಹೇಳ್ತೀನಿ। ಅದು ಸಂಸ್ಕಾರ ಬೆಳೆಸಿ, ಮಕ್ಕಳಲ್ಲಿ ಸಂಸ್ಕಾರ, ದೇಶಭಕ್ತಿ, ಈ ಪ್ರಕೃತಿ ಪ್ರೇಮನ ಬೆಳೆಸಿ।